ನನ್ನ ಮಗ ಹೆಂಗೆ ಓದ್ಕೊತಾ ಇದ್ದಾನೆ ಅಂತ ತೋರಿಸ್ತೀನಿ. ಮತ್ ಓದ್ಕೊಂಡ್ರೆ ಏನ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಗೌಡ ವ್ಲಾಗ್ಸ್. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಫುಲ್ಲು ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಇಮಿಡಿಯೇಟ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ವಿಡಿಯೋನ ಇಮಿಡಿಯೇಟ್ಲಿ ವಾಚ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದಪ್ಪ ರೆಸಿಪಿ ಅಂತ ಅಂದರೆ, ಸೊ ನೋಡ್ತಾ ಇರ್ಬೋದು, ಮೂಲಂಗಿಲಿ ನಾನಿವತ್ತು ಬಜ್ಜಿನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಆಲ್ರೆಡಿ ಒಂದು ಸಲ ಟ್ರೈ ಮಾಡಿದ್ದೆ. ಇದು ಸೆಕೆಂಡ್ ಟೈಮು ಮಾಡ್ತಾ ಇರೋದು. ಒಂದು ಸಲ ನೋಡಿ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಅನ್ಸಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಅವರೆಲ್ಲ ಟೇಸ್ಟ್ ಮಾಡಿದ್ರಂತೆ, ಇದರಿಂದನೂ ಮಾಡ್ಬೋದು, ಟ್ರೈ ಮಾಡು ಅಂತ ಅಂದರು. ಸೊ ಹಾಗಾಗಿ ನಾನು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಮಗನೂ ಕೂಡ ಸೊ ಬನ್ನಿ ಇದಕ್ಕೆ ಏನು ಮಾಡ್ತೀನಿ ಅಂತ ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಗೈಸ್, ಮೂಲಂಗಿಲಿ ಬಜ್ಜಿ ಅಂದರೆ ಎಲ್ಲರಿಗೂ ಆಶ್ಚರ್ಯ ಆಗೇ ಆಗುತ್ತೆ. ನಾನು ಫಸ್ಟ್ ಟೈಮ್ ಕೇಳಿದಾಗ ನನಗೂ ಕೂಡ ಆಶ್ಚರ್ಯ ಆಗಿತ್ತು. ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿ ಟೇಸ್ಟ್ ಮಾಡಿ ನೋಡಿದ್ಮೇಲೆ ಟೇಸ್ಟು ಚೆನ್ನಾಗಿತ್ತು. ನಾನು ಮೂಲಂಗಿ ತಿಂತಾಯಿದ್ದೀನಿ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಏನಿಲ್ಲ, ಮಾಮೂಲಿ ಬಜ್ಜಿಗೆ ಏನು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋತೀವೋ ಅದೇ ಇಂಗ್ರೀಡಿಯೆಂಟ್ಸೇ. ಕಡಲೆ ಹಿಟ್ಟು, ಸ್ವಲ್ಪ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು, ಒಂದು ಚಿಟಿಕೆಯಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ನೀಟಾಗಿ ಕಲಿಸ್ಕೊಂಡು ನಾನು ಏನು ಹೆಚ್ಚಿಟ್ಕೊಂಡಿದ್ದೀನೋ ಮೂಲಂಗಿನ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹಾಗೆ ಸೈಡಿಗೆ ಇಟ್ಬಿಡೋಣ. ಎಣ್ಣೆ ಕಾಯೋಷ್ಟೊತ್ತಿಗೆ ಅದು ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ನೆಕ್ಸ್ಟು 1 by 1 ನಾವು ಬಜ್ಜಿನ ಹಾಕ್ಕೋಬೋದು. ಗೈಸ್, ಈ ರೀತಿ ಕಂದು ಬಣ್ಣ ಬಂದಮೇಲೆ ಎಲ್ಲನೂ ಎತ್ಕೊಂಡ್ರೆ ಬಿಸಿ ಬಿಸಿ ಮೂಲಂಗಿ ಬಜ್ಜಿ ರೆಡಿ. ನೀವು ಕೂಡ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಮೂಲಂಗಿ ತಿಂದಂಗೆ ಅನಿಸೋದೇ ಇಲ್ಲ. ಅಡುಗೆ ಎಲ್ಲ ಮುಗಿಸಿ ಆದಮೇಲೆ ಈ ಕಡೆ ಬಂದರೆ ನನ್ನ ಮಗಂದೊಂದು ಪ್ರಾಜೆಕ್ಟ್ ಇತ್ತು, ಅದನ್ನು ನನ್ನ ಹಸ್ಬೆಂಡು ಮಾಡಿಕೊಡ್ತಾಯಿದ್ರು. ಸೊ ನನ್ನ ಮಗಳು ಬಿಡ್ತಾ ಇಲ್ಲ ಪ್ರಾಜೆಕ್ಟ್ ಮಾಡೋದಕ್ಕೆ. ನಾನು ಕಿಚನಲ್ಲಿ ಬ್ಯುಸಿಯಾಗಿರೋದ್ರಿಂದ ಅವಳು ಇಲ್ಲಿ ಏನೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ಬಂದು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾಳೆ.
ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ಅಷ್ಟೇ ಇದು. ಸೊ ನಾನು ಇವತ್ತಿಂದು ಇದು ಬಂದು ಗುರುವಾರದ ವ್ಲಾಗ್ ಆಗಿತ್ತು. ಇದನ್ನು ಹಾಗೆ ಶುಕ್ರವಾರನೂ ಕಂಟಿನ್ಯೂ ಮಾಡಿದ್ದೀನಿ. ನ್ಯೂ ಇಯರಿಗೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಶುಕ್ರವಾರ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆ ಕ್ಲಿಪ್ಪಿಂಗು ಕೂಡ ಈ ವಿಡಿಯೋದಲ್ಲೇ ಇರುತ್ತೆ. ಸೊ ನೋಡಿ. ಏನು ಬರೀತಿರೋದು? ಚಿನ್ಮ ABCD ಬರಿ. ABCD ಬರಿ. ABCD ಬರಿ. A B ಬರಿ. ಬರಿಮ್ಮ. ಎಲ್ಲ ಹೆಸರು. ಎಲ್ಲಪ್ಪ. ಚಿನ್ಮ ಇಲ್ಲಿ ಇಲ್ಲಿ. ಬರಿಯಪ್ಪ ಬರಿ. ಅಣ್ಣ ಬರ್ಕೊತಾವ ನೋಡು, ನೀನು ಬರಿ. ಇದು ನೆಕ್ಸ್ಟ್ ಡೇ ಶುಕ್ರವಾರ ಈವ್ನಿಂಗ್ ಬ್ಲಾಗ್ ಆಗಿದೆ. ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಮುಗಿಸಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಬರೋದಕ್ಕೆ. ಅಷ್ಟರಲ್ಲಿ ನನ್ನ ಮಗಳು ಬಾಕ್ಸ್ ಎಲ್ಲ ತೊಗೊಂಡು ಆಟ ಆಡ್ತಾ ಇದ್ದಾಳೆ. ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಫುಲ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.